ನಾನು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ, ಜಸ್ಟ್ ನಂಗೊಂದು ಐಡಿಯಾ ಬೇಕಷ್ಟೇ, ಸೀಕ್ರೆಟ್ ಬೇಕಷ್ಟೇ ಅಂತ ಯಾರೆಲ್ಲ ಕಾಯ್ತಾ ಇದ್ದೀರೋ ಅವರೆಲ್ರಿಗೋಸ್ಕರನು ಈ ವಿಡಿಯೋ. ನಾನು ನಿಮಗೆ 7 ಸೀಕ್ರೆಟ್ಸ್ನ ತಿಳಿಸ್ಕೊಡ್ತೀನಿ. ನೀವು ಯಾವ ರೀತಿ ಸ್ಟಾಕ್ಸನ್ನ ಚೂಸ್ ಮಾಡಬೇಕು ಅಥವಾ ಯಾವ ರೀತಿ ನೀವು ಬ್ರೈನಲ್ಲಿ ಥಿಂಕ್ ಮಾಡಬೇಕು, ಸ್ಟಾಕ್ಸನ್ನ ಚೂಸ್ ಮಾಡೋದಕ್ಕೆ ಮುಂಚೆ ನೀವು ಏನೆಲ್ಲ ಅಬ್ಸರ್ವ್ ಮಾಡಬೇಕು ಅಂತ. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಬೇಕು, ಯಾಕಂದ್ರೆ ಬಿಗಿನರ್ಸ್ಗೋಸ್ಕರ ಇದು ಸ್ಪೆಷಲ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ನೀವು ಯಾವ ರೀತಿ ಯೋಚನೆ ಮಾಡಿದ್ರೆ, ಯಾವ ರೀತಿ ಥಿಂಕ್ ಮಾಡಿದ್ರೆ ನೀವು ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಯಾವ ರೀತಿ ಹೈ ಪ್ರಾಫಿಟ್ಸ್ ನ ಪಡಿಬಹುದು, ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ, ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಇನ್ವೆಸ್ಟ್ಮೆಂಟ್ ಪ್ರತಿಯೊಬ್ಬರು ಮಾಡಬೇಕು ಅಂತೀವಿ, ಕೆಲವರು ಸೇಫ್ ಆಗಿ ಆಡಬೇಕು ಅಂತಂದರೆ ಕೆಲವರು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತೀವಿ. ಸೊ ನಾನು ₹1 ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದರೆ ₹2 ಮಾಡ್ಬೋದು, ₹2 ರೆಡಿ ಇದ್ದರೆ ₹10 ಮಾಡ್ಬೋದು. ಸೊ ಎಷ್ಟು ನಂಬರ್ಸಲ್ಲಿ ನಾವು ಆಟ ಆಡ್ತೀವೋ ಅಷ್ಟು ನಾವು ಖಂಡಿತವಾಗ್ಲೂ ಚೆನ್ನಾಗಿರ್ತೀವಿ. ಬಟ್ ಎಲ್ಲದಕ್ಕೂ ಮುಖ್ಯವಾಗಿ ಇಲ್ಲಿ ನಾವು ಏನು ನೋಡಬೇಕು, ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಏನಿದೆ, ನಾನು ರಿಸ್ಕ್ ತಗೊಳ್ಳುವಂಥ ಸ್ಥಿತಿಲಿದ್ದೀನ, ನಾನು ಇದ್ದರೆ ನಾನು ಏನೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಯಾವ ಪಾಯಿಂಟ್ಸ್ನ ಗಮನದಲ್ಲಿಟ್ಕೊಂಡು ಏನನ್ನ ಕಲ್ತ್ಕೊಂಡ್ರೆ ನಾನು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ 7 ಪಾಯಿಂಟ್ಸ್ನ ಹೇಳ್ತೀನಿ. ನೀವು ಯಾವ ರೀತಿ ಯೋಚನೆ ಮಾಡಬೇಕಾಗುತ್ತೆ, ಯಾವ ರೀತಿ ಸೆಲೆಕ್ಟ್ ಮಾಡಬೇಕಾಗತ್ತೆ, ಯಾವ ಅಂಶವನ್ನ ಅಥವಾ ಯಾವ ಒಂದು ವ್ಯಾಲ್ಯೂನ ಅಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ ಅಂತ. ಸೊ ಆ 7 ಪಾಯಿಂಟ್ಸ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಸ್ಟೆಪ್ ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ಮೆಂಟ್ ಕಡೆಗೆ, ಎಲ್ಲಿ ನೀವು ರಿಸ್ಕ್ ತಗೊಳ್ಬೋದು ಅಲ್ಲಿ ಖಂಡಿತವಾಗ್ಲೂ ಹೋಗ್ತೀರಾ. ಜೊತೆಲಿ ಕೊನೆಯಲ್ಲಿ ಒಂದು ರಿಸ್ಕ್ ಫ್ರೀ ಅಂತಾನೆ ಹೇಳ್ಬೋದು, ಅಂದ್ರೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಲಾಸ್ಟ್ ಪಾಯಿಂಟ್ ನಿಮಗೆ ಖಂಡಿತವಾಗ್ಲೂ ರಿಸ್ಕ್ ಅಷ್ಟಾಗಿ ಇರೋದಿಲ್ಲ, ನೀವು ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಿ 13ರಿಂದ 15% ರಿಟರ್ನ್ಸ್ ಅನ್ನ ಗಳಿಸಬಹುದು. ಸೊ ಮೊದಲನೇ ಪಾಯಿಂಟ್, ಪ್ಯಾಸಿವ್ ಇನ್ವೆಸ್ಟಿಂಗ್. ನೀವು ಲಾಂಗ್ ಟರ್ಮ್ಗಾಗಿ ಹೋಲ್ಡ್ ಮಾಡುವಂತಹ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದನ್ನ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಕರೆಯಲಾಗುತ್ತೆ. ಇದರ ಬೆನಿಫಿಟ್ಸ್ ಏನು? ನೀವು ಪ್ರತಿದಿನ ನಿಮ್ಮ ಪೋರ್ಟ್ಫೋಲಿಯೋನ ನೋಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಗೊತ್ತಿರುತ್ತೆ ಒಂದಷ್ಟು ವರ್ಷಗಳ ಕಾಲದ ನಂತರ ಖಂಡಿತವಾಗ್ಲೂ ಈ ಒಂದು ಸ್ಟಾಕ್ ನಿಮಗೆ ಒಂದು ಒಳ್ಳೆಯ ಹಣವನ್ನ, ಒಳ್ಳೆಯ ವೆಲ್ತ್ ಅನ್ನ ನಿಮಗೆ ತಂದು ಕೊಡುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ನೀವು ಎವ್ರಿ ಡೇ ಅದನ್ನ ಫಾಲೋ ಅಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಇಲ್ಲಿ ಒಂದು ಚಾಲೆಂಜ್ ಏನು ಅಂತಂದ್ರೆ, ಯಾವ ಸ್ಟಾಕ್ ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ರಿಟರ್ನ್ಸ್ ಕೊಡುತ್ತೆ ಅನ್ನೋದು ನಿಮಗೆ ಐಡಿಯಾ ಇರಬೇಕು. ಇದು ಸ್ವಲ್ಪ ಚಾಲೆಂಜಿಂಗ್ ಖಂಡಿತ. ಸೊ ಇದಕ್ಕೆ ನೀವು ಏನು ಮಾಡಬೇಕು, ಅಫ್ಕೋರ್ಸ್ ನೀವು ಎಕ್ಸ್ಪರ್ಟ್ ಆಗಿರಬೇಕು, ನೀವು ರಿಸರ್ಚ್ ಮಾಡಬೇಕಾಗತ್ತೆ, ಥೀಸಿಸ್ ಬಿಲ್ಡ್ ಮಾಡಬೇಕಾಗತ್ತೆ. ನೀವು ಈ ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀರಿ, ಯಾಕೆ ಈ ಒಂದು ಸ್ಟಾಕಿಂದ ನಿಮಗೆ ಒಂದು ಹಣ ಬರುತ್ತೆ ಅಂತ ಅನ್ಸುತ್ತೆ, ಪ್ರತಿಯೊಂದು ಐಡಿಯಾ ನಿಮಗೆ ಬಂದಿರಬೇಕು. ಸೊ ಇದು ಬಹಳ ಕಷ್ಟ ಖಂಡಿತವಾಗ್ಲೂ, ಆದರೆ ಅಸಾಧ್ಯ ಅಲ್ಲ. ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಆಂಬಿಟ್ ಕ್ಯಾಪಿಟಲ್ನ ಒಂದು ಸ್ಟ್ರಾಟಜಿ. ಸೊ ನನ್ನ ಒಪಿನಿಯನ್ ಅಲ್ಲಿ ಇದು ಪ್ಯಾಸಿವ್ ಇನ್ವೆಸ್ಟಿಂಗ್ ಮಾಡೆಲ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಇಲ್ಲಿ ನೀವು ಒಳ್ಳೆಯ ರೆವೆನ್ಯೂ ಗ್ರೋತ್ನ ನೀಡಿರೋ, ಒಳ್ಳೆಯ ಪ್ರಾಫಿಟ್ ನೀಡಿರೋ, ಒಳ್ಳೆಯ ಈಕ್ವಿಟಿ ನೀಡಿರುವಂತಹ ಸ್ಟಾಕ್ಸ್ನ ನೋಡ್ಬೋದು. ಸೊ ಈ ಸ್ಟಾಕ್ ಸ್ಟೇಬಲ್ ಆಗಿರುತ್ತೆ, ನೀವು ಹಣವನ್ನ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ರಿಟರ್ನ್ಸ್ ಕೂಡ ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಕೂಡ ನೋಡೋದಕ್ಕೆ ಒಂದು ಸಾಧ್ಯವಾಗುತ್ತೆ. ಎರಡನೇದು ಆಕ್ಟಿವ್ ಇನ್ವೆಸ್ಟಿಂಗ್, ಅಂದ್ರೆ ಪ್ಯಾಸಿವ್ ಇನ್ವೆಸ್ಟಿಂಗ್ ನ ಆಪೋಸಿಟ್. ಇಲ್ಲಿ ನೀವು ಯಾವ ಸ್ಟಾಕ್ ಮೇಲೆ ಬೆಟ್ ಮಾಡ್ತಿರೋ ಅದು ರ್ಯಾಪಿಡ್ ಆಗಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಶಾರ್ಟ್ ಟರ್ಮ್ ಅಲ್ಲಿ ಮಾತ್ರ ನೀವು ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ. ಅಂದ್ರೆ ಒಂದ್ಸಲ ಇನ್ವೆಸ್ಟ್ ಮಾಡಿ ಓಕೆ ನನ್ನ ಹಣ ಬೆಳೀತಾ ಇರುತ್ತೆ, ಈ ಟೆನ್ಷನ್ ಫ್ರೀ ಖಂಡಿತವಾಗ್ಲೂ ಇರೋದಕ್ಕಾಗೋದಿಲ್ಲ. ಪ್ರತಿ ಕ್ಷಣ, ಪ್ರತಿ ಸೆಕೆಂಡ್ ಯಾವ ಸ್ಟಾಕು ಏನಾಯ್ತು ಇದನ್ನೆಲ್ಲ ನೀವು ನೋಡ್ಕೊಳ್ತಾನೆ ಇರಬೇಕು. ಸೊ 24/7 ಜಾಬ್ ಅಂತಾನೆ ಹೇಳ್ಬೋದು. ಇದರ ಒಂದು ಕಾಮನ್ ಫಾರ್ಮ್ ಅಂತ ನೋಡಿದ್ರೆ ಡೇ ಟ್ರೇಡಿಂಗ್ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಒಂದೇ ದಿನದಲ್ಲಿ ಸ್ಟಾಕ್ಸ್ ನ ಪರ್ಚೇಸ್ ಮಾಡ್ತೀರಿ, ಅದೇ ದಿನ ನೀವು ಸೇಲ್ ಕೂಡ ಮಾಡ್ತೀರಿ. ಸೊ ಆ ಪ್ರೈಸ್ ಮೊಮೆಂಟ್ ಏನಿರುತ್ತೆ ನೀವು ಅದ್ರ ಮೇಲೆ ಇಲ್ಲಿ ಬೆಟ್ ನ ಮಾಡ್ತಾ ಇರ್ತೀರಾ. ಇನ್ವೆಸ್ಟ್ಮೆಂಟ್ ಗೆ ಇಲ್ಲಿ ಬಹಳಷ್ಟು ಸ್ಟ್ರಾಟಜೀಸ್ ಇರುತ್ತೆ, ಅದು ವೀಕ್ಲಿ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಸಣ್ಣ ಸಣ್ಣ ಪ್ರಾಫಿಟ್ ಗೇನ್ಸ್ ಅನ್ನ ನೀವೇನಾದ್ರೂ ಅಕ್ಯುಮುಲೇಟ್ ಮಾಡ್ತಾ ಹೋಯ್ತು ಅಂತಂದ್ರೆ ಒಂದು ದೊಡ್ಡ ಮೊತ್ತವನ್ನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಖಂಡಿತವಾಗ್ಲೂ ನೀವು ಇಲ್ಲಿ ಪಡಿತೀರಾ. ಆದ್ರೆ ಕಾನ್ ಏನು? ಅಫ್ಕೋರ್ಸ್ ಟೈಮ್ ಕನ್ಸ್ಯೂಮಿಂಗ್. ಅಂದ್ರೆ 24 ಗಂಟೆ ನೀವು ಇದ್ರ ಹಿಂದೆನೆ ಇರಬೇಕು. ಯಾವ ಸ್ಟಾಕ್ ಅನ್ನ ಯಾವಾಗ ಸೆಲ್ ಮಾಡಬೇಕು, ಯಾವಾಗ ಹೋಲ್ಡ್ ಮಾಡಬೇಕು, ಯಾಕೆ ಮಾಡಬೇಕು, ಬಹಳಷ್ಟು ರಿಸರ್ಚ್ ಮಾಡಬೇಕಾಗತ್ತೆ. ನೀವು ನಂಬರ್ಸ್ ಅಲ್ಲಿ ಬಹಳ ಶಾರ್ಪ್ ಆಗಿರ್ಬೇಕಾಗತ್ತೆ. ಸೊ ಪ್ರತಿಯೊಂದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನಂತರ ಇದು ಈಸಿ ಆಗುತ್ತೆ, ಅಥವಾ ಎಲ್ಲ ಸರ್ಕಮ್ಸ್ಟೆನ್ಸಸ್ ಖಂಡಿತವಾಗ್ಲೂ ನಿಮಗೆ ಸ್ವಲ್ಪ ಕಷ್ಟಕರವಾಗುತ್ತೆ. ಮೂರನೇ ಪಾಯಿಂಟ್, ಗ್ರೋತ್ ಇನ್ವೆಸ್ಟಿಂಗ್.
ಇನ್ವೆಸ್ಟಿಂಗ್ ನ ಕಾಮನ್ ಪಾಯಿಂಟ್ ಅಂದ್ರೆ ಯಾವ ಕಂಪ್ನಿ ಗ್ರೋ ಆಗ್ತಿದೆ ಅಂತ ನೀವು ಅಬ್ಸರ್ವ್ ಮಾಡ್ತೀರೋ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ತೀರಾ. ನೀವು ಈ ರೀತಿ ಇನ್ವೆಸ್ಟ್ ಮಾಡೋದ್ರಿಂದ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅನ್ರಿಯಲ್ ರಿಟರ್ನ್ಸ್ ನ ಖಂಡಿತವಾಗ್ಲೂ ಅನ್ಲಾಕ್ ಮಾಡ್ತೀರಿ. US ನ ಟೆಕ್ನಾಲಜಿ ಸ್ಟಾಕ್ಸ್ ಏನಿದೆ 10 ರಿಂದ 15 ವರ್ಷದಲ್ಲಿ ಖಂಡಿತವಾಗ್ಲೂ ಇದೇ ಒಂದು ಗ್ರೋತ್ ಇನ್ವೆಸ್ಟಿಂಗ್ ಪ್ರಾಸೆಸ್ ನ ಇಟ್ಕೊಂಡು ಪ್ರಾಸ್ಪರಿಟಿನ ಕಂಡಿದೆ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಟೆಸ್ಲಾ ಇದಕ್ಕೊಂದು ಉತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಇದು ಬಂದಾಗ ಖಂಡಿತವಾಗ್ಲೂ ಇದು ನಾನ್ ಪ್ರಾಫಿಟಬಲ್ ಆಗಿತ್ತು, ಆದ್ರೂ ಕೂಡ ಜನ ಇಲ್ಲಿ ಇನ್ವೆಸ್ಟ್ ಮಾಡಿದ್ರು. ಯಾಕಂದ್ರೆ ಆ ಪ್ರಾಡಕ್ಟ್ ಮೇಲೆ ಅವ್ರಿಗೊಂದು ನಂಬಿಕೆ ಇತ್ತು. ಖಂಡಿತವಾಗ್ಲೂ ಇದು ಒಂದು ದಿನ ಮುಂದೆ ಹೋಗಿ ಒಳ್ಳೆಯ ಹೆಸರನ್ನ ಪಡ್ಕೊಳ್ಳುತ್ತೆ, ಒಳ್ಳೆಯ ವೆಲ್ತ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ವೆಲ್ತ್ ಅಂದಿದ ತಕ್ಷಣ ನಾವು ಫೈನಾನ್ಷಿಯಲ್ ಆಗಿ ನೋಡೋದು ಬೇಡ, ಬಟ್ ಕಂಪನಿ ಗ್ರೋ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಅದರ ಜೊತೆ ನಮ್ಮ ಈ ಹಣ ಕೂಡ ಗ್ರೋ ಆಗುತ್ತೆ. ದಿನ ಕಳೆದಂಗೆ ಖಂಡಿತವಾಗ್ಲೂ ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಒಳ್ಳೆಯ ಹಣವನ್ನ, ಒಳ್ಳೆಯ ವೆಲ್ತ್ ಅನ್ನ ಮಾಡಬಹುದು ಅನ್ನೋ ನಂಬಿಕೆಯಿಂದ ಖಂಡಿತವಾಗ್ಲೂ ಈ ಟೆಸ್ಲಾ ಅಲ್ಲಿಂದ ಇಲ್ಲಿ ಈಗ ಬಂದು ನಿಂತಿದೆ. 4ನೇ ಪಾಯಿಂಟ್, ವ್ಯಾಲ್ಯೂ ಇನ್ವೆಸ್ಟಿಂಗ್. ಏನು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂದ್ರೆ ಅಂಡರ್ ಪ್ರೈಸ್ಡ್ ಆಗಿರೋ ಕಂಪ್ನಿಲಿ ನಾವು ಇನ್ವೆಸ್ಟ್ ಮಾಡೋದು. ಉದಾಹರಣೆಗೆ ಒಂದು ಕಂಪ್ನಿ ವ್ಯಾಲ್ಯೂ ಇಟ್ಕೊಳ್ಳಿ, ನಿಮ್ಮ ದೃಷ್ಟಿಯಲ್ಲಿ ಅದು ಕೋಟಿಗಿರ್ಬೇಕಿತ್ತು, ಆದ್ರೆ ಲಕ್ಷಕ್ಕಿದೆ, ಹಾಗಾದ್ರೆ ಇಲ್ಲೇ ಇನ್ವೆಸ್ಟ್ ಮಾಡೋಣ. ಇದು ವ್ಯಾಲ್ಯೂ ಇನ್ವೆಸ್ಟಿಂಗ್. ವಾರನ್ ಬಫೆಟ್ ಕೂಡ ಇದನ್ನ ಹೇಳ್ತಾರೆ. ನಾನು ನನ್ನ ಹಣವನ್ನ ಇಟ್ಕೊಂಡು ಆರಾಮಾಗಿ ಕೂತ್ಕೊಳ್ತೀನಿ, ಯಾವತ್ತು ನನ್ನ ಕಣ್ಣಿಗೆ ಒಳ್ಳೆಯ ಫಂಡಮೆಂಟಲ್ಸ್, ಒಳ್ಳೆಯ ಮ್ಯಾನೇಜ್ಮೆಂಟ್, ಒಳ್ಳೆಯ ಮಾರ್ಕೆಟ್ ಶೇರ್, ಒಳ್ಳೆಯ ಇಂಡಸ್ಟ್ರಿ, ಒಳ್ಳೆಯ ಸೆಗ್ಮೆಂಟ್ ಇರುವಂತಹ ಕಂಪನಿಯ ಶೇರ್ ಸಿಗುತ್ತೋ, ಸಮ್ ರೀಸನ್ ಅದರ ಸ್ಟಾಕ್ ಪ್ರೈಸ್ ಕಡಿಮೆ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಾನು ಅದನ್ನೇ ಬೈ ಮಾಡ್ತೀನಿ. ಹಲವಾರು ವರ್ಷಗಳ ಕಾಲ ನಾನು ವೇಟ್ ಕೂಡ ಮಾಡ್ತೀನಿ. ಖಂಡಿತವಾಗ್ಲೂ ಅದು ಗ್ರೋ ಆಗಿ ನನಗೆ ಒಂದು ಒಳ್ಳೆಯ ರಿಟರ್ನ್ಸ್ ಅನ್ನ ತಂದು ಕೊಡುತ್ತೆ. ಇದರ ಪ್ರೋ ಏನು? ಪ್ಯಾಸಿವ್ ವೇ ಆಫ್ ಇನ್ವೆಸ್ಟಿಂಗ್. ಸೊ ನೀವು ಇನ್ವೆಸ್ಟ್ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಆ ದಿನ ನಾವು ನೋಡ್ತೀವಲ್ಲ, ಏನಾಯ್ತು ಈ ಸ್ಟಾಕ್ ಏನಾಯ್ತು, ಇದ್ರ ಟೆನ್ಷನ್ ಇರಲ್ಲ. ಸಿಟ್ ಅಂಡ್ ರಿಲ್ಯಾಕ್ಸ್, ಖಂಡಿತವಾಗ್ಲೂ ನೀವು ಆರಾಮಾಗಿರ್ಬೋದು. ಅದೇ ಕಾನ್ ಏನು? ಈ ವ್ಯಾಲ್ಯೂ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಒಂದು ಕಂಪನಿಯ ಇಯರ್ ಎಂಡ್ ಅಲ್ಲಿ ಎಷ್ಟು ಫ್ರೀ ಕ್ಯಾಶ್ ಫ್ಲೋ ಇತ್ತು ಅದರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ಅದನ್ನೆಲ್ಲ ನಾವು ನೋಡಿ ನಂತರ ನಾವು ಓವರ್ ಪ್ರೈಸ್ಡಾ ಅಥವಾ ಇದು ವ್ಯಾಲ್ಯೂಡಾ ಅಥವಾ ಅದಕ್ಕಿಂತ ಕಡಿಮೆ ಇದೆಯಾ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಎಕ್ಸಾಕ್ಟ್ ಆಗಿ ನಾವು ಆ ಒಂದು ಸ್ಟಾಕ್ ಅನ್ನ ಗುರುತಿಸಿ ಹಾಕಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಾವು ಸೇಫ್ ಆಗಿರ್ತೀವಿ. ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಈ ಕಾನ್ಸಿಕ್ವೆನ್ಸಸ್ ಏನಿದೆ ಎದುರಾಗೋ ಸಾಧ್ಯತೆ ಇರುತ್ತೆ. 5ನೇದು ಇನ್ಕಮ್ ಇನ್ವೆಸ್ಟಿಂಗ್. ನೀವು ಇನ್ವೆಸ್ಟ್ ಮಾಡುವಂತಹ ಸ್ಟಾಕ್ಸ್ ಇಂದ ನಿಮಗೆ ರೆಗ್ಯುಲರ್ ಇನ್ಕಮ್ ಬರುವಂಥದ್ದು. ಅಂದ್ರೆ ಒಂದಷ್ಟು ಸೇಫ್ ಸ್ಕೀಮ್ಸ್ ನಾವು ಕೇಳಿದೀವಿ ಪೋಸ್ಟ್ ಆಫೀಸ್ ಅಲ್ಲಿ, ಖಂಡಿತವಾಗ್ಲೂ ಅಲ್ಲಿ ಇನ್ಕಮ್ ಬರುತ್ತೆ. ಬಟ್ ಇಲ್ಲಿ ಇನ್ಕಮ್ ಬರೋದಕ್ಕೆ ಸಾಧ್ಯನಾ? ಸ್ಟಾಕ್ ಪ್ರೈಸ್ ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ, ಇದನ್ನ ಸದ್ಯಕ್ಕೆ ಮರ್ತ್ಬೋಣ. ಬಟ್ ಇದು ಆಗ್ಲಿ ಬಿಡ್ಲಿ ನಮಗೆ ಇನ್ಕಮ್ ಬರ್ತಾ ಇರಬೇಕು. ಹೇಗೆ? ಸ್ಟಾಕ್ಸ್ ನಲ್ಲಿ ಇದು ಡಿವಿಡೆಂಡ್ಸ್ ಇಂದ ಆಗುತ್ತೆ. ಅಂದ್ರೆ ಬಹಳಷ್ಟು ಸ್ಟಾಕ್ಸ್ ನ ಪ್ರೈಸ್ ಮೂವ್ಮೆಂಟ್ ಖಂಡಿತವಾಗ್ಲೂ ಇರೋದಿಲ್ಲ, ಆದ್ರೆ ವರ್ಷದ ಕೊನೆಯಲ್ಲಿ ಡಿವಿಡೆಂಡ್ಸ್ ನ ಡಿಕ್ಲೇರ್ ಮಾಡಲಾಗುತ್ತೆ. ಅಂದ್ರೆ ಆ ವರ್ಷದಲ್ಲಿ ಅವರು ಏನೇ ಒಂದು ಪ್ರಾಫಿಟ್ ನ ದುಡಿದಿದ್ರು ಅದರ ಸರ್ಟೆನ್ ಪರ್ಸೆಂಟೇಜ್ ನ ಅವರು ಶೇರ್ ಹೋಲ್ಡರ್ಸ್ ಜೊತೆ ಡಿವಿಡೆಂಡ್ಸ್ ಆಗಿ ಅವರು ಶೇರ್ ಮಾಡ್ತಾರೆ. ಅದರ ಪ್ರೋ ಏನು? ನೀವು ನಿಮ್ಮ ಸ್ಟಾಕ್ಸ್ ಅನ್ನ ಮಾರದೆ ಒಂದು ಇನ್ಕಮ್ ಸಿಗುತ್ತೆ. ಖಂಡಿತವಾಗ್ಲೂ ನನಗೆ ದುಡ್ಡು ಬೇಕು ಅಂದ್ರೆ ನಾನು ಸ್ಟಾಕ್ಸ್ ಇದ್ದಾಗ ಮಾರಬೇಕು ಅಲ್ವಾ, ಬಟ್ ಮಾರ್ದೇನೆ ನನಗೆ ಇಲ್ಲಿ ಒಂದು ಇನ್ಕಮ್ ಸಿಗುತ್ತೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ಖಂಡಿತವಾಗ್ಲೂ ಕಾರ್ಪೊರೇಟ್ ಬಾಂಡ್ಸ್. 6ನೇ ಪ್ಲಾನ್ ಏನು? ಕಾಂಟ್ರೇರಿಯನ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಮಾರ್ಕೆಟ್ ಉತ್ತರ ದಿಕ್ಕಲ್ಲಿ ಹೋಗ್ತಾ ಇದ್ರೆ ಇದು ದಕ್ಷಿಣ ದಿಕ್ಕಲ್ಲಿ ಹೋಗುತ್ತೆ. ಸೊ ನಾವು ಆಪೋಸಿಟ್ ಟು ಮಾರ್ಕೆಟ್ ಯಾವಾಗ್ಲೂ ಹೋಗ್ತಾ ಇರ್ತೀವಿ. ಬಟ್ ಬಿಲೀವ್ ಮೀ, ಇಲ್ಲೇ ನಾವು ಹೆಚ್ಚಿನ ರಿಟರ್ನ್ಸ್ ಅನ್ನ ಜನರೇಟ್ ಮಾಡೋದಕ್ಕೆ ಸಾಧ್ಯ. ಆದ್ರೆ ಬಹಳ ರಿಸ್ಕ್ ಕೂಡ ಇರುತ್ತೆ, ನಾವು ಅದನ್ನ ಗಮನಿಸಬೇಕಾಗತ್ತೆ. ಮಾರ್ಕೆಟ್ ಯಾವಾಗ ಡೌನ್ ಇರುತ್ತೋ ನೀವು ಅವತ್ತು ಪರ್ಚೇಸ್ ಮಾಡ್ತಿರ್ತೀರಿ. ಅಂದ್ರೆ ಯಾವತ್ತು ಪ್ರತಿಯೊಬ್ರು ಕೂಡ ಮಾರ್ತಾ ಇರ್ತಾರೋ ಅವತ್ತು ನೀವು ಪರ್ಚೇಸ್ ಮಾಡ್ತಿರ್ತೀರಿ. ಯಾವತ್ತು ಪ್ರತಿಯೊಬ್ರು ಕೂಡ ತಗೊಳ್ತಾ ಇರ್ತಾರೋ ಅವತ್ತು ನೀವು ಮಾರ್ತಾ ಇರ್ತೀರಾ. ಸೊ ಮಾರ್ಕೆಟ್ಗೆ ನೀವು ಆಪೋಸಿಟ್ ಆಗಿ ಹೋಗ್ತಾ ಇರ್ತೀರಾ. ನೀವು ಈ ರೀತಿ ಯಾಕೆ ಮಾಡ್ತೀರಾ? ನಾನು ಮಾರ್ಕೆಟಿಗೆ ಆಪೋಸಿಟ್ ಹೋಗಿ ನನ್ಗೆ ಏನ್ ಸಿಗುತ್ತೆ ಅಂದ್ರೆ, ನಿಮಗೆ ಆ ಪರ್ಟಿಕ್ಯುಲರ್ ಕಂಪ್ನಿ ಮೇಲೆ ಬಿಲೀಫ್ ಇರುತ್ತೆ. ಇದು ಇವತ್ತು ಕಡಿಮೆ ಆಗಿದೆ, ನಾಳೆ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ, ನನಗೆ ಪ್ರಾಫಿಟ್ ಸಿಗುತ್ತೆ. ಸೊ ನಿಮ್ಮ ರಿಸರ್ಚ್, ನಿಮ್ಮ ಥಿಯಸಸ್, ನಿಮ್ಮ ಒಂದು ನಾಲೆಜ್, ನಿಮ್ಮ ಎಕ್ಸ್ಪರ್ಟೈಸ್ ಖಂಡಿತವಾಗ್ಲೂ ಇಲ್ಲಿ ಕೆಲ್ಸಕ್ಕೆ ಬರುತ್ತೆ. ಸೊ ನೀವು ಎಕ್ಸ್ಪರ್ಟ್ ಆಗಿತ್ತು ಅಂತಂದ್ರೆ ಈ ಸ್ಟ್ರಾಟಜಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. 7ನೇದು ಇಂಡೆಕ್ಸಿಂಗ್ ಸ್ಟ್ರಾಟಜಿ. ಖಂಡಿತವಾಗ್ಲೂ ಈ ಒಂದು ಸ್ಟ್ರಾಟಜಿ ಬಿಗಿನರ್ಸ್ಗೋಸ್ಕರ ಅನ್ಬೋದು. ಯಾಕಂದ್ರೆ ಐಡಿಯಾನೇ ಇರಲ್ಲ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ನಾನು ಎಲ್ಲೇನು ಮಾಡಬೇಕು ಏನು ಗೊತ್ತಿಲ್ಲ, ಅಯ್ಯೋ ನಾನು ಅಲ್ಲಿ ಹಾಕಿದೆ ಅವ್ರು ಹೇಳಿದಕ್ಕೆ ಕಳ್ಕೊಂಡೆ. ಬಟ್ ಇಂಡೆಕ್ಸಿಂಗ್ ಮಾರ್ಕೆಟ್ ಅಲ್ಲಿ ಖಂಡಿತವಾಗ್ಲೂ ಅದು ಸಾಧ್ಯನೇ ಇಲ್ಲ. ನೀವು ಆರಾಮಾಗಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಇಂಡಿಯಾದಲ್ಲಿ 2 ರೀತಿಯಾದಂತಹ ಇಂಡೆಕ್ಸ್ ಇದೆ. ಈ ಇಂಡೆಕ್ಸ್ ಅಂದ್ರೆ ಏನು? ಹೋಲ್ ಮಾರ್ಕೆಟ್. ಮೊದಲನೇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್,
ಎರಡನೇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ ನಾವೇನಾದ್ರೂ ಉದಾಹರಣೆಯಾಗಿ ತಗೊಳ್ತು ಅಂತಂದ್ರೆ 13-15% ಇಂಟ್ರೆಸ್ಟ್ ಅವರು ಓವರ್ ಅ ಪೀರಿಯಡ್ ಆಫ್ 20 years ಖಂಡಿತವಾಗ್ಲೂ ಅವರು ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ರಿಟರ್ನ್ಸ್ ಅಂತ ನಾವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಸ್ವಲ್ಪ ಕಡಿಮೆ ರಿಸ್ಕ್ ಅಲ್ಲಿ, ಅಂದ್ರೆ ನನ್ನ ಹಣ ತೀರಾ ರಿಸ್ಕ್ ಹಾಕಿ ನಾನು ಏನೋ ಒಂದು ಆಟ ಆಡ್ತಾ ಇದ್ದೀನಿ ಅಂತೆಲ್ಲ, ಆರಾಮಾಗಿ ನಿಮಗೆ ಒಂದಷ್ಟು ಸರ್ಟೆನ್ ರಿಸ್ಕ್ ಮೇಲೆ ಖಂಡಿತ ಇಲ್ಲಿ ನಿಮಗೆ ಸಿಗುತ್ತೆ. ನಿಫ್ಟಿ 50 ಬಂದು ಉತ್ತಮವಾದ ಇಂಡೆಕ್ಸ್ ಅಂತಾನೆ ಹೇಳ್ಬೋದು. ಈ ಇಂಡೆಕ್ಸ್ ಅಲ್ಲಿ ಟಾಪ್ 50 ಸ್ಟಾಕ್ಸ್ ಇದೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ. ಸೊ ನೀವಿಲ್ಲಿ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನೀವಿಲ್ಲಿ ನಿಮ್ಮ ದೇಶದ ಒಂದು ಭರವಸೆ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರಿ. ನಿಮಗೆ ನಿಮ್ಮ ದೇಶದ ಮೇಲೆ ಭರವಸೆ ಇದೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಹಣ ಕೂಡ ಅಲ್ಲಿ ಮುಂದೂಡ್ತಾ ಹೋಗುತ್ತೆ. ಸೊ ಇಂಡೆಕ್ಸ್ ಬೆಳೀತಾ ಇದ್ದಾಗೆ ನೀವು ಇನ್ವೆಸ್ಟ್ ಮಾಡಿರೋ ಹಣ ಕೂಡ ಇಲ್ಲಿ ಬೆಳೀತಾ ಇರುತ್ತೆ. ಇದರ ಪ್ರೋ ಏನು? ಪ್ಯಾಸಿವ್ ವೇ ಆಫ್ ಇನ್ವೆಸ್ಟಿಂಗ್. ಇಲ್ಲಿ ನೀವು ಮ್ಯಾನೇಜ್ ಮಾಡುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲ. ನಿಮ್ಮ ಬದಲಾಗಿ ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಮಾಲ್ ಕೇಸ್ ಅವರು ನಿಮ್ಮ ಹಣವನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಹಣವನ್ನ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಕಡಿಮೆ ಇರುತ್ತೆ, ಯಾಕಂದ್ರೆ ಹೆಚ್ಚಾಗಿ ಇಲ್ಲಿ ಫ್ಲಕ್ಚುಯೇಷನ್ಸ್ ಇರೋದಿಲ್ಲ. ನಾನಿಲ್ಲಿ ಮಾತಾಡ್ತಾ ಇರೋದು ಇಂಡೆಕ್ಸ್ ನಿಫ್ಟಿ 50 ಬಗ್ಗೆ. ಸೊ ಇಲ್ಲಿ ಅಷ್ಟಾಗಿ ಫ್ಲಕ್ಚುಯೇಷನ್ಸ್ ಬರೋದಿಲ್ಲ. ಬಟ್ ಬೇರೆ ಇಂಡೆಕ್ಸ್ ಕೂಡ ಇದೆ, ಖಂಡಿತವಾಗ್ಲೂ ಅಲ್ಲಿ ಒಂದಷ್ಟು ರಿಸ್ಕ್ ಗಳಾಗ್ಬೋದು. ಬಟ್ ನಿಫ್ಟಿ 50 ಇರುವಂತಹ ಕಂಪ್ನಿ ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ, ಅಷ್ಟಾಗಿ ನಮ್ಗೆ ರಿಸ್ಕ್ ಕಾಣಿಸೋದಿಲ್ಲ. ಇಲ್ಲಿ ಕಂಪ್ನಿ ಸ್ಟೇಬಲ್ ಆಗಿರೋದ್ರಿಂದ ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ ಮಾಡಿರುವಂತಹ ಹಣ ಕೂಡ ನಿಧಾನಕ್ಕೆ ಗ್ರೋ ಆಗ್ತಾ ಹೋಗುತ್ತೆ. ಜೊತೆಲಿ ನೀವು ಇಲ್ಲಿ ಎಕ್ಸ್ಪರ್ಟ್ ಆಗಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಬಿಗಿನರ್ಸ್ ಆರಾಮಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ಬೋದು. ಆದ್ರೆ ಕಾನ್ ಏನು? ರಿಟರ್ನ್ಸ್ ಅಷ್ಟು ಎಕ್ಸೈಟಿಂಗ್ ಆಗಿರಲ್ಲ. ಅಂದ್ರೆ ನಾನು ರಿಸ್ಕ್ ತಗೋಯ್ತೀನಿ ಅಂತಂದ್ರೆ ಒಂದು ಹಾಕಿದೆ ಕೋಟಿ ಗೆದ್ದೆ ಈ ತರ ಬರುತ್ತೆ. ಬಟ್ ರಿಸ್ಕ್ ಇಲ್ಲ, ಎಲ್ಲರೂ ಸೇಫ್ ಆಗಿ ಪ್ಲೇ ಮಾಡ್ಬೇಕು ಅಂತಿದ್ದಾಗ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಎಲ್ಲರೂ ಅಲ್ಲೇ ಮಾಡಿದಾಗ ಓಕೆ ಅವ್ರಿಗೆ ಅಷ್ಟು ಸಿಗ್ತಾ, ಸೇಮ್ ಇನ್ವೆಸ್ಟ್ಮೆಂಟ್ ನೀವು ಮಾಡಿದ್ರೆ ನಿಮಗೂ ಅಷ್ಟೇ ಸಿಗುತ್ತೆ. ಅಟ್ರಾಕ್ಟಿವ್ ನಂಬರ್ ಹೇಳ್ತೀವಲ್ಲ, ಈ ನನಗೆ ಇಷ್ಟು ಸಿಕ್ತು, ಅದು ನಮಗೆ ಸಿಗೋದಿಲ್ಲ. ಬಟ್ ಸೇಫ್ ಆಗಿರ್ತೀವಿ ಕಂಪೇರ್ಡ್ ಟು ಅದರ್ಸ್. ಬಟ್ ಇದನ್ನ ಕಡಿಮೆ ಅಂತಾನು ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ 10-20 ವರ್ಷದಲ್ಲಿ 13-15% ರಿಟರ್ನ್ ಅಂದ್ರೆ ಖಂಡಿತವಾಗ್ಲೂ ಇದು ಒಂದು ಒಳ್ಳೆಯ ನಂಬರ್ ಅಂತಾನೆ ನಾವು ಹೇಳ್ಬೋದು. ಸೊ ಯಾರೆಲ್ಲ ಹೊಸದಾಗಿ ಬರ್ತಾ ಇದ್ದೀರಿ, ನಾನು ಹೊಸದಾಗಿ ನಾವು ಸ್ಟಾರ್ಟ್ ಮಾಡಬೇಕು ಅಂತಿರೋರು ಖಂಡಿತವಾಗ್ಲೂ ನಿಫ್ಟಿ 50 ಇಂಡೆಕ್ಸ್ ಇಂದ ಶುರು ಮಾಡ್ಬೋದು. ನಂತರ ನೀವು ಹೇಗೆ ಅರ್ಥ ಮಾಡ್ಕೊಳ್ತಾ ಹೋಗ್ತಿರೋ ಮಾರ್ಕೆಟ್ನ, ಹೇಗೆ ನಿಮ್ಮ ಫೈನಾನ್ಷಿಯಲ್ ಸರ್ಕಮ್ಸ್ಟೆನ್ಸಸ್ ಇರುತ್ತೋ, ನಾನು ರಿಸ್ಕ್ ತಗೊಳ್ಬೋದು ಅಂತ ಯಾವಾಗ ಅನ್ಸುತ್ತೋ ಅವಾಗ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡೋದಕ್ಕೆ ಶುರು ಮಾಡಿ. ಅಥವಾ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕು ನಿಮ್ಗೆ ಅಂತಂದ್ರೆ ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಕಂಪ್ಲೀಟ್ ಕೋರ್ಸ್ ಇದೆ. ಎ ಇಂದ ಝೆಡ್ ವರ್ಗೂ ನೀವು ಹೇಗೆ ಒಂದು ಪೋರ್ಟ್ಫೋಲಿಯೋ ಚೂಸ್ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಹೇಗೆ ಮಾಡಬೇಕು, ಏನ್ ಮಾಡಬೇಕು, ಪ್ರತಿಯೊಂದು ವಿಷಯ ನಿಮ್ಗೆ ಅಲ್ಲಿರುತ್ತೆ. ಸೊ ನೀವು ಮಾಡಬೇಕಾಗಿರೋದಷ್ಟೇ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಈ ಒಂದು ಕೋರ್ಸ್ ನ ವಾಚ್ ಮಾಡಿ ನೀವು ಕೂಡ ಎಕ್ಸ್ಪರ್ಟ್ ಆಗಿ ಖಂಡಿತವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ಒಳ್ಳೆಯ ಲಾಭವನ್ನ ಗಳಿಸಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ಎಷ್ಟು ಓದ್ತಿರೋ, ಎಷ್ಟು ಸ್ಮಾರ್ಟ್ ಆಗ್ತಿರೋ, ಎಷ್ಟು ಅಪ್ಗ್ರೇಡ್ ಆಗ್ತಿರೋ ಅಷ್ಟೇ ನೀವು ಲೈಫಲ್ಲಿ ಖಂಡಿತವಾಗ್ಲೂ ಚೆನ್ನಾಗಿರ್ತೀರಾ. ಸೊ ಎಲ್ಲರೂ ಆರಾಮಾಗಿ ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ.